ನಮ್ಮೆಲ್ಲರ ಅಚ್ಚುಮೆಚ್ಚಿನ ಪುಸ್ತಕ ಕೀರ್ತನೆ, ಇದರಿಂದ ಬರ್ತಕ್ಕಂಥ ಪಾಠಗಳು. ಕಾರ್ಯಕ್ರಮವನ್ನು ವೀಕ್ಷಿಸಿ ದೇವರ ಆಶೀರ್ವಾದವನ್ನ ಪಡೆಯಿರಿ. 9ನೆಯ ಪಾಠಕ್ಕೆ ಸ್ವಾಗತ. ನಮಸ್ಕಾರ ಪ್ರಿಯ ವೀಕ್ಷಕರೇ, ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ನಿಮ್ಮೆಲ್ಲರಿಗೂ ಸುಸ್ವಾಗತ. 9ನೆಯ ಪಾಠದಲ್ಲಿದ್ದೇವೆ. ಈ ಸಬ್ಬತ್ ಶಾಲೆಯ ಒಂದು ಅದ್ಭುತವಾಗಿರ್ತಕ್ಕಂಥ ಈ ಅವಕಾಶವನ್ನ ದೇವರು ನಮ್ಮೆಲ್ಲರಿಗೂ ನಿಮಗೋಸ್ಕರ ಒದಗಿಸಿದ್ದಾನೆ. ಬನ್ನಿ ನಮ್ಮ ಅತಿಥಿಗಳನ್ನು ಸ್ವಾಗತ ಮಾಡಿ ನಮ್ಮ ಈ ದಿನದ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡೋಣ. ಬೋಧಕರಾಗಿರ್ತಕ್ಕಂಥ ಪ್ರಸನ್ನಕುಮಾರ್, ಬೋಧಕರಾಗಿರ್ತಕ್ಕಂಥ ರಾಜದಾಸ್ ಮತ್ತು ಬೋಧಕರಾಗಿರ್ತಕ್ಕಂಥ ಮುತ್ತು ಮ್ಯಾಥ್ಯೂ. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಸಮಯವನ್ನು ವ್ಯರ್ಥ ಮಾಡದೆ ಕೀರ್ತನೆ 67 3 ಮತ್ತು 4ನೇ ವಚನವನ್ನು ಓದಿ ಶನಿವಾರದ ಪಾಠಕ್ಕೆ ನಾವು ಬರೋಣ. ದೇವರ ವಾಕ್ಯ ಈ ರೀತಿ ಹೇಳುತ್ತೆ, ದೇವರೇ, ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ, ಸರ್ವ ಜನಾಂಗಗಳು ನಿನ್ನನ್ನು ಕೀರ್ತಿಸಲಿ. ನೀನು ಸಮಸ್ತ ದೇಶಗಳವರನ್ನು ನೀತಿಯಿಂದ ಆಳಿ ಭೂಪ್ರಜೆಗಳನ್ನೆಲ್ಲ ನಡೆಸುವಾತನಾಗಿರುವುದರಿಂದ ಜನಾಂಗಗಳು ಹರ್ಷಿಸಿ ಆನಂದಘೋಷ ಮಾಡಲಿ. ಫಸ್ಟ್ ಪ್ರಶ್ನೆ, ಪ್ರಕಟಣೆ ಪುಸ್ತಕವನ್ನು ನಾವು ತೆಗೆದುಕೊಂಡಾಗ ಅದನ್ನು ತೆರೆದು ಒಂದು ಸಮಯದಲ್ಲಿ ಅದನ್ನು ಓದಬೇಕು ಅಂತ ಹೇಳಿದ್ರೆ ಭಯಾನಕರವಾಗಿರ್ತಕ್ಕಂಥ ಅಂಶಗಳು. ಅದರಲ್ಲೂ ವಿಶೇಷವಾಗಿ ಈ ರೀತಿ ನಡೀತದೆ, ಇಷ್ಟು ದೊಡ್ಡದು ಬರ್ತದೆ, ಉಪದ್ರವಗಳು ಬರ್ತವೆ, ಬೊಬ್ಬೆಗಳು ಬರ್ತವೆ, ಈ ರೀತಿಯಾಗಿ ಬಹಳಷ್ಟು ವಿಚಾರಗಳನ್ನು ನಾವು ಪ್ರಕಟಣೆ ಪುಸ್ತಕದಲ್ಲಿ ನೋಡ್ತೀವಿ. ಅದರಲ್ಲೂ ವಿಶೇಷವಾಗಿ ಈ ಪ್ರಕಟಣೆಯ ಪುಸ್ತಕದಲ್ಲಿ ಈ ಒಂದು ನ್ಯಾಯ ವಿಚಾರಣೆಯ ವಿಚಾರವನ್ನು ತೆಗೆದುಕೊಂಡಾಗ ತುಂಬ ವಿವರವಾಗಿ ಈ ರೀತಿ ಆಗುತ್ತೆ, ಈ ಸಮಯದಲ್ಲಾಗುತ್ತೆ ಅಂತ ಬರೆಯಲ್ಪಟ್ಟಿದೆ. ಆದರೆ ಈ ಎಲ್ಲ ರೀತಿಯಾದ ಘಟನೆಗಳು ನಮ್ಮ ಹೃದಯದಲ್ಲಿ ಬರ್ತಕ್ಕಂಥ ಒಳ್ಳೆಯದು ಕೆಟ್ಟದ್ದು, ನಮ್ಮ ಯೋಚನೆ, ಇದನ್ನೆಲ್ಲ ಬದಲಾಯಿಸಲು ಕೊಡಲ್ಪಟ್ಟಿರ್ತಕ್ಕಂಥ ಘಟನೆಗಳು ಅಂತ ಎಷ್ಟೋ ಸಂದರ್ಭಗಳಲ್ಲಿ ನಾವು ಮರೆತು ಬಿಡ್ತೀವಿ. ಏನಂತೀರಾ? ಖಂಡಿತವಾಗಿಯೂ ಇದೆಲ್ಲವೂ ಈ ಕಾಲಕ್ಕೆ ಅನ್ವಯವಾಗ್ತದೆ ಎಂಬುದನ್ನು ನಾವು ನೆನೆಸ್ಕೊಳ್ಳೋದಿಲ್ಲ. ಯಾಕೆಂದರೆ ಪ್ರತಿಯೊಂದು ವಿಷಯವೂ ಸಹ ಆಗಿನ ಕಾಲದಲ್ಲಿ ಬರೆದಿದ್ದದ್ದು ಅದು ಆಗಿನ ಕಾಲಕ್ಕೆ ಮಾತ್ರ ಸೀಮಿತವಾಗಿದೆ ಎಂಬುದಾಗಿ ಹೇಳೋಕ್ಕಾಗಲ್ಲ. ಇವತ್ತು ಸಹ ಮುಂದೆಯೂ ಸಹ ಅದು ಅನ್ವಯವಾಗ್ತದೆ. ಈ ಸತ್ಯವೇದ ಎಂಬತಕ್ಕಂಥದ್ದು ಯಾರು ಹೇಳಿದಾಗ ಇಟ್ಸ್ ನಾಟ್ ಎನ್ ಔಟ್ಡೇಟೆಡ್ ಬುಕ್. ಕೆಲವು ಪುಸ್ತಕಗಳನ್ನು ಒಂದು ಸಾರಿ ಓದಿದ್ರೆ ಇನ್ನೊಂದು ಸಾರಿ ಓದಲಿಕ್ಕೆ ಆಗೋದಕ್ಕೆ ಅವಶ್ಯಕತೆ ಇಲ್ಲ, ಅದು ಯಾಕಂದ್ರೆ ಅದು ಮುಗಿದೋಯ್ತು. ಆದರೆ ಸತ್ಯವೇದ ಹಾಗಲ್ಲ, ಜೀವನ ಪರ್ಯಂತರ ನೀವು ಓದ್ತಾ ಇರ್ಬೋದು. ಎಲ್ಲ ಘಟನೆಗಳು, ಎಲ್ಲ ವಿಷಯಗಳು ಇದರಲ್ಲಿ ಇವತ್ತಿಗೆ ಹೇಗಿದೆ, ನಾಳೆಗೆ. ಅದಕ್ಕೋಸ್ಕರ ಒಬ್ಬರು ಹೇಳ್ತಾರೆ, ನಾನು 10 ಸಾರಿ ಓದಿದ್ದೇನೆ ಸತ್ಯವೇದವನ್ನು, 20 ಸಾರಿ ಓದಿದ್ದೇನೆ ಸತ್ಯವೇದವನ್ನು, ಇನ್ನೂ ಓದಬೇಕು ಅನಿಸ್ತದೆ ಎಂಬುದಾಗಿದೆ. ಸೊ ಇದರಲ್ಲಿ ಬರ್ತಕ್ಕಂಥ ಗೂಢಾರ್ಥಗಳು, ಸತ್ಯಾಂಶಗಳು ಅನೇಕ ಸಾರಿ ಪದೇ ಪದೇ ನಮಗೆ, ನಮ್ಮ ಜನಾಂಗಕ್ಕೆ ಅನ್ವಯವಾಗ್ತದೆ ಅಂದರೆ ತಪ್ಪಾಗಲಾರದು. ಈ ಕೀರ್ತನೆ ಪುಸ್ತಕ, ಅದರ ಬಗ್ಗೆ ನಿಮ್ಮ ಅನಿಸಿಕೆ? ಕೀರ್ತನೆ ಪುಸ್ತಕ ಕೂಡ ನಮ್ಮ ಎಲ್ಲ ರೀತಿಯಾದ ಮನುಷ್ಯನಿಗೆ ಬರ್ತಕ್ಕಂಥ ದುಃಖ, ಸಂತೋಷ, ಎಲ್ಲ ರೀತಿಯಾದ ಇಮೋಷನ್ಗಳನ್ನು ಡೀಲ್ ಮಾಡುತ್ತೆ. ನೀವೇನಂತೀರ ಅದ್ರ ಬಗ್ಗೆ? ಖಂಡಿತವಾಗಿ 150 ಕೀರ್ತನೆಗಳಲ್ಲೂ ಸಹ ಸುಮಾರು 8 ಜನ ಕೀರ್ತನೆಗಳನ್ನ ಬರೆದಿದ್ದಾರೆ. ಅನೇಕರ ತಪ್ಪಾಭಿಪ್ರಾಯ ಏನಪ್ಪ ಅಂದರೆ ದಾವೀದನೇ ಎಲ್ಲ ಕೀರ್ತನೆ ಬರೆದಿದ್ದಾನೆ ಅಂತ. ಇಲ್ಲ, ದಾವೀದನ ಕೀರ್ತನೆ ಅಂತ ಯಾಕೆ ಹೇಳ್ತೀವಿ ಅಂದರೆ ಸಿಂಹಪಾಲು ಆತನದು. ಹೆಚ್ಚು ಕಡಿಮೆ 150 ಕೀರ್ತನೆಯಲ್ಲಿ 73 ಕೀರ್ತನೆಗಳನ್ನು ದಾವೀದನೇ ಬರೆದಿದ್ದಾನೆ. ಉಳಿದ ಕೀರ್ತನೆಗಳನ್ನು ಸೊಲೊಮೋನನು, ಮೋಶೆಯು, ಯೋಬನು, ಆಸಾಫನು, ಕೊರಾತಿಯರು ಇವರೆಲ್ಲರೂ ಸೇರಿ ಸಂಗ್ರಹವಾಗಿರ್ತಕ್ಕಂಥದ್ದು. ಕೀರ್ತನೆಗಳ ಪುಸ್ತಕವು ಸಂಗ್ರಹಣೆಯಾದಂಥ ಪುಸ್ತಕ ಹೊರತು ಒಬ್ಬ ಸಂಪಾದಕನಿಂದ ಬರೆದಿದ್ದಾನೆ ಎಂಬುದಾಗಿ ಅರ್ಥ ಇಲ್ಲ. ಆದರೆ ಬಹಳ ಸ್ವಾರಸ್ಯಕರವಾದದ್ದು ಏನೆಂದರೆ, ಈ ಕೀರ್ತನೆ ಪುಸ್ತಕದಲ್ಲಿ ಒಂದು ಆಧರಣೆ ನಮಗೆ ಸಿಗ್ತದೆ. ಕೀರ್ತನೆಗಳು 46ನೇ ಅಧ್ಯಾಯವನ್ನು ಈ ವಾರದಲ್ಲಿ ನಾವು ಕಲಿಯುವಾಗ, ಈ ದಿನದಲ್ಲಿ 1ನೇ ವಚನನೇ ಹೇಳ್ತದೆ, ದೇವರು ನಮಗೆ ಆಶ್ರಯ ದುರ್ಗವಾಗಿದ್ದಾನೆ, ಆತನು ಇಕ್ಕಟ್ಟಿನಲ್ಲಿ ನಮಗೆ ವಿಶೇಷ ಸಹಾಯಕನು. ಆದದರಿಂದ ಭೂಮಿಯು ಮಾರ್ಪಟ್ಟರು, ಬೆಟ್ಟಗಳು ಸಮುದ್ರದಲ್ಲಿ ಮುಳುಗಿ ಹೋದರು, ನಮಗೇನು ಭಯವಿಲ್ಲ. ಎಂಥ ಒಂದು ಆಶ್ರಯ! ಯಾರಾದರೂ ಕುಗ್ಗಿ ಹೋದವರು, ನಿರಾಶೆ ಆದವರು ಇದ್ದರೆ ಈ ಕೀರ್ತನೆಗಳನ್ನು ಓದಿದ್ರೆ ಅವ್ರಿಗೆ ಧೈರ್ಯ ಸಿಗ್ತದೆ. ಯಾಕೆಂದರೆ ಅಲ್ಲಿ ಸ್ವಾಮಿ ನಮ್ಮ ಜೊತೆಲಿದ್ದಾನೆ ಎಂಬತಕ್ಕಂಥ ಭರವಸೆ ಇದೆ. ವಿಶೇಷವಾಗಿ ಈ ಕೀರ್ತನೆಯಲ್ಲಿ ಇಬ್ರಿಯ ಬರೆದ ಪುಸ್ತಕದಲ್ಲಿರ್ತಕ್ಕಂಥ ಅಂಶಗಳು ಹೊಂದಾಣಿಕೆಯನ್ನು, ಹೋಲಿಕೆಯನ್ನು ಹೊಂದಿವೆ. ಹೇಗಪ್ಪ ಅಂದರೆ, ಯೇಸು ಕ್ರಿಸ್ತನು ಈ ನಮ್ಮ ಲೋಕದ ಯಾಜಕರಿಗಿಂತ ಉನ್ನತವಾದ ಯಾಜಕನು, ಇದರಲ್ಲಿ ಎರಡು ಮಾತಿಲ್ಲ. ಮತ್ತು ಆತನ ತ್ಯಾಗ, ಆತನ ಬಲಿ
ಪ್ರಾಣಿಗಳ ಬಲಿಗಿಂತ ಉತ್ತಮವಾದದ್ದು. ಅದನ್ನೇ ಕೀರ್ತನೆಗಾರನು ಮತ್ತು ಇಬ್ರಿಯಲ್ಲಿ ಪುಸ್ತಕದಲ್ಲಿ ಹೇಳ್ತಕ್ಕಂಥದ್ದು. ಮತ್ತು ಪರಲೋಕದ ಪರ್ಣಶಾಲೆ ಗುಡಾರ ಸೇವೆ ಇಹಲೋಕದ ಪರ್ಣಶಾಲೆಗಿಂತ ಉನ್ನತವಾದದ್ದು ಎಂಬುದಾಗಿ. ಯಾಕೆಂದರೆ ಇಹಲೋಕದಲ್ಲಿ ಮೋಶೆಗೆ ದೇವರು ಹೇಳಿರ್ತಕ್ಕಂಥ ಇದೊಂದು ಛಾಯೆ ಆಗಿರಬೇಕಷ್ಟೇ, ಇದೊಂದು ಮಾದರಿ ಆಗಿರಬೇಕು, ನಮೂನೆ ಆಗಿರಬೇಕು. ಆದರೆ ಒರಿಜಿನಲ್ ಅದರ ಮೂಲ ಎಲ್ಲಿದೆ? ಪರಲೋಕದಲ್ಲಿ. ಅಲ್ಲಿದ್ದ ಹಾಗೆ ಇಲ್ಲಿ ನೀನು ಕಟ್ಟಬೇಕು ಎಂಬುದಾಗಿ. ಇದೆಲ್ಲವನ್ನ ತೆಗೆದುಕೊಂಡು ಕೀರ್ತನೆಗಾರನು ನಮಗೆ ಒಂದು ಧೈರ್ಯವನ್ನು ಕೊಡ್ತಾನೆ. ಏನು ಕೊಡ್ತಾ ಇದ್ದಾನೆ? ಕೀರ್ತನೆಗಳು 46ನೇ 10ನೇ ವಚನದಲ್ಲಿ ಪವಿತ್ರ ಬೈಬಲ್ ಎಂಬತಕ್ಕಂಥ ಭಾಳ ಚೆನ್ನಾಗಿರ್ತದೆ. ಶಾಂತವಾಗಿರಿ, ನಾನೇ ದೇವರಾಗಿದ್ದೇನೆಂದು ತಿಳಿದುಕೊಳ್ಳಿರಿ, ಜನಾಂಗಗಳಲ್ಲಿ ಉನ್ನತನಾಗಿರುವೆನು, ಭೂಮಿಯಲ್ಲಿ ನಾನು ಹೆಚ್ಚಿಸಲ್ಪಡುವೆನು. ನನ್ನನ್ನ ನೀವು ಭೂಮಿಯಲ್ಲಿ ಹೆಚ್ಚಾಗಿ ತಿಳ್ಕೊಳ್ತೀರಿ ಎಂಬುದಾಗಿ. ನಾವು ಕ್ರಿಸ್ತನ 2ನೇ ಬರುಣವನ್ನ ಚಿತ್ರಿಸುವಾಗ ಪ್ರಕಟಣೆ 6ನೇ ಅಧ್ಯಾಯ 14ನೇ ವಚನ ಹೇಳ್ತಕ್ಕಂಥದ್ದು, ಈ ಸುರುಳಿ ಸುತ್ತಕೊಳ್ತದಂತೆ, ಪರಲೋಕದಲ್ಲಿ ಸುತ್ತಕೊಳ್ಳುವ ಹಾಗೆ ಪ್ರತಿಯೊಂದು ಬೆಟ್ಟವೂ ಸುತ್ತಿಕೊಳ್ಳುವಂಥದ್ದಾಗಿದೆ ಎಂಬುದಾಗಿ. ಪೇತ್ರನ ಹೇಳ್ತಕ್ಕಂಥದ್ದು 2ನೇ ಪೇತ್ರ 3ನೇ ಅಧ್ಯಾಯ 12ನೇ ವಚನದಲ್ಲಿ, ಯೇಸು ಕ್ರಿಸ್ತನ ಬರುಣವನ್ನು ನಾವು ನೋಡುವಾಗ ಅದು ಒಂದು ಬೆಂಕಿಯುಪಾದಿಯಲ್ಲಿ ಪ್ರಕಾಶಮಯವಾಗಿರುತ್ತದೆ ಎಂಬುದಾಗಿ. ಆ ಬೆಂಕಿಗೆ ಇಹಲೋಕವು ಸಂಪೂರ್ಣವಾಗಿ ಕರಗಿ ಹೋಗ್ತದಂತೆ. ಅದು ಕ್ರಿಸ್ತನ ಬರುಣದ ಪ್ರಭಾವ ಎಂಬುದನ್ನು ಅರ್ಥ ಮಾಡಿಕೊಳ್ಳಬೇಕು. ಸೊ ಇಲ್ಲಿ ಒಂದು ವಿಷಯವನ್ನು ನಾವು ತಿಳ್ಕೊಳ್ಬೇಕು. ಅದು ಕೀರ್ತನೆ ಆಗಿರಲಿ, ಪ್ರಕಟಣೆ ಆಗಿರಲಿ, ಪೇತ್ರನ ಪುಸ್ತಕವೇ ಆಗಿರಲಿ, ಇನ್ನೊಂದು ಪುಸ್ತಕವೇ ಆಗಿರಲಿ, ಎಲ್ಲವೂ ಸಹ ಬಹಳ ಪ್ರಭಾವಶಾಲಿಯಾದ ವಿಷಯಗಳನ್ನು ತಿಳಿಸ್ತವೆ. ಅದ್ಯಾವುದು? ಕ್ರಿಸ್ತನ ಬರೋಣ, ಕ್ರಿಸ್ತನ ಯಾಜಕತ್ವ, ಪರ್ಣಶಾಲೆ, ಇವೆಲ್ಲವನ್ನು ಜೋಡಣೆ ಮಾಡಿ ಹೇಳ್ತಕ್ಕಂಥದ್ದು. ಇಲ್ಲವೂ ಏನು ತಿಳಿಸ್ತದೆ ಎಂಬುದಾಗಿ ಹೇಳುವಾಗ, ಇಹಲೋಕದಲ್ಲಿ ಇರ್ತಕ್ಕಂಥ ಒಂದು ಕೆಟ್ಟ ವಿಷಯಗಳು ಒಂದಲ್ಲ ಒಂದು ದಿನ ಕ್ರಿಸ್ತನ ಬರೋಣದಲ್ಲಿ ಸಂಪೂರ್ಣವಾಗಿ ನಾಶವಾಗುತ್ತದೆ. ನಾವೇನು ಮಾಡಬೇಕು ಅಂದರೆ, ಕೀರ್ತನೆಗಾರನು ಹೇಳುವ ಹಾಗೆ ಶಾಂತವಾಗಿರಬೇಕು. ಬಿ ಸ್ಟಿಲ್ ಆ್ಯಂಡ್ ನೋ ದಟ್ ಐ ಆಮ್ ಗಾಡ್. ಈಗ ಇಲ್ಲಿ ಲೇಖಕರು ಒಂದು ತುಂಬ ಸುಂದರವಾಗಿರ್ತಕ್ಕಂಥ ಪ್ರಶ್ನೆಯೊಂದಿಗೆ ಈ ದಿನದ ಪಾಠವನ್ನು ಮುಕ್ತಾಯ ಮಾಡಿದ್ದಾರೆ. ಇಷ್ಟೆಲ್ಲ ಕೆಟ್ಟದ್ದು ನಡೀತಾ ಇದೆ. ಈಗ ಮೊನ್ನೆ ಕೂಡ ಯಾರಿಗೂ ಹೇಳ್ತಿದೆ, ಕಷ್ಟ ಬಂದಾಗ ಅಥವಾ ಒಂದು ತಪ್ಪಾಗಿ ನಡೆದಾಗ ಆ ತಪ್ಪು ಇನ್ನೊಂದು ತಪ್ಪಿಗೆ ಹೋಗುತ್ತೆ, ಮತ್ತೊಂದು ತಪ್ಪಿಗೆ ಹೋಗುತ್ತೆ. ಇಷ್ಟೆಲ್ಲ ತಪ್ಪು ನಡೀತಾ ಇರಬೇಕಾದ್ರೆ ದೇವರ ಒಳ್ಳೆತನ, ಅದರ ದೇವರ ಒಳ್ಳೆತನದ ಜ್ಞಾನ ಇರ್ತಕ್ಕಂಥವ್ರು ಇದರಿಂದ ಹೊರ ಬರ್ತಾರೆ ಅಂತ ನಿಮ್ಮ ಒಂದು ಅನಿಸಿಕೆ? ಖಂಡಿತವಾಗಿಯೂ ಇದರ ನಮ್ಮೊಂದು ನಿರೀಕ್ಷೆ ಇದೆ. ಆ ನಿರೀಕ್ಷೆ ಏನಂದ್ರೆ, ನಿಜವಾದ ದೇವರ ಒಳ್ಳೆತನ ಇರ್ತಕ್ಕಂಥದ್ದೇ ಆ ಶಿಲುಬೆಯ ಮೇಲೆ. ಆ ಶಿಲುಬೆಯನ್ನು ನಾವು ಆತುಕೊಂಡಾಗ, ಆತನ ತ್ಯಾಗವನ್ನು, ಬಲಿಯನ್ನು ಅರಿತುಕೊಂಡಾಗ ನಾವು ಕ್ರಿಸ್ತನ ಗುಣಾತಿಶಯವನ್ನು ಅರಿತುಕೊಂಡಂತಾಗುತ್ತದೆ. ಇಲ್ಲ ಆದರೆ ಇಂತಹ ಈ ಲೋಕವು ಇನ್ನೂ ಕೆಟ್ಟದಲ್ಲ, ಇನ್ನೂ ಹೆಚ್ಚಾಗಿ ದುಷ್ಟತನದಲ್ಲಿ ಇರ್ತದೆ. ಕೆಟ್ಟದು ಕಡಿಮೆ ಆಗ್ತದೆ ಅಂತಿಲ್ಲ, ಜಾಸ್ತಿ ಆಗ್ತದೆ. ಆ ಕೆಟ್ಟ ಲೋಕದಲ್ಲಿ ನಾವು ಒಳ್ಳೆಯವರಾಗಬೇಕಾದ್ರೆ ಒಬ್ಬನೇ ಒಳ್ಳೆಯವರಾದಂಥ ಕ್ರಿಸ್ತನನ್ನು, ಆತನ ಬಲಿಯನ್ನು ಸ್ವೀಕಾರ ಮಾಡಿಕೊಂಡಾಗ ಒಳ್ಳೆಯ ಕ್ರೈಸ್ತರಾಗ್ತೇವೆ. ದೇವರ ಒಳ್ಳೆತನದ ಜ್ಞಾನ ನಮಗಿರ್ಬೇಕಂತ ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಮುಂದಿನ ವಿಷಯಕ್ಕೆ ಹೋಗೋಣ. ಸೋಮವಾರದ ಪಾಠದಲ್ಲಿ ಲೋಕವು ಎಷ್ಟು ಒಂದು ಗೊಂದಲದಲ್ಲಿ, ಗಲಿಬಿಲಿಯಲ್ಲಿ ಇದೆಯೋ, ಆದರೆ ಇಷ್ಟೆಲ್ಲ ಗಲಿಬಿಲಿ ನಡೀತಾ ಇರುವಾಗಲೂ ಒಂದು ನಂಬಿಕೆ ಇದೆ, ಒಂದು ನಿರೀಕ್ಷೆ ಇದೆ. ಆ ನಿರೀಕ್ಷೆಯನ್ನು ತಿಳಿಸ್ಕೊಡಿ ಪಾಸ್ಟರ್ ರಾಜದಾಸ್. ನಾವು ಜೀವಿಸ್ತಕ್ಕಂಥ ಲೋಕ ಭಾಳ ಗಲಿಬಿಲಿ ಆದಂಥ ಲೋಕ ಎಂಬುದಾಗಿ ಫಸ್ಟ್ ಪ್ರಸನ್ನ ಕುಮಾರ್ ಅವರು ತಿಳಿಸಿದ್ದಾರೆ. ಅದನ್ನು ಕೀರ್ತನೆಗಾರ 46ನೇ ಅಧ್ಯಾಯದಲ್ಲೇ ತಿಳಿಸಿದ್ದಾನೆ. ಈ ಲೋಕ ಹೇಗಿರುತ್ತೆ, ಗಲಿಬಿಲಿಯಾಗಿರುತ್ತೆ ಅಂತ 46ನೇ ಅಧ್ಯಾಯದಲ್ಲಿ ಈಗಾಗಲೇ ಓದಿದ್ದೇವೆ. ಎಲ್ಲ ಯುದ್ಧಗಳಾಗ್ಬೋದು, ರೋಗಗಳು ಕಾಡ್ಬೋದು, ಭೂಕಂಪಗಳಾಗ್ಬೋದು, ಪ್ರಳಯ ಆಗ್ಬೋದು. ಇದೆಲ್ಲ ಸಮಸ್ಯೆಗಳಿದ್ದಾಗ್ಯೂ ಸಹ ದೇವರ ಮಕ್ಕಳಿಗೆ ಒಂಥರವಾದಂಥ ಶಾಂತಿ ಇರ್ತದೆ. ಯಾಕಂದರೆ ಅವರ ಭರವಸೆ ಅವ್ರ ಮೇಲಿಲ್ಲ, ದೇವ್ರ ಮೇಲೆ, ಯಜ್ಞದ ಕುರಿಯಂಥ ಯೇಸು ಕ್ರಿಸ್ತನ ಮೇಲೆ ಇರುತ್ತೆ. ಯಾರಿಗೆ ಆ ನಿರೀಕ್ಷೆ ಇರ್ತದೆ ಅವ್ರಿಗೆ ಶಾಂತಿ, ಸಮಾಧಾನ ಇರ್ತದೆ. ಯಾವುದೇ ಭಯ ಭೀತಿ ಕಾಡಲ್ಲ. ಅನೇಕರು ಹೇಳ್ತಾರೆ, ಇದೆಲ್ಲ ಸಮಸ್ಯೆಗಳಾದ ನಮ್ಮ ಮುಂದೆ ಏನಾಗುತ್ತೆ ಅಂತೇಳಿ. ಸ್ವಾಮಿ ಹೇಳ್ತಾನೆ, ಭಯ ಪಡಬೇಡಿ, ದಿಗ್ಭ್ರಮೆಗಳು ನಾನು ನಿಮ್ಮೊಂದಿಗಿದ್ದೇನೆ, ಯುಗದ ಸಮಾಪ್ತಿವರೆಗೆ ಇರ್ತೇನೆ ಅಂತ ಹೇಳಿದಂಥ ದೇವರು ಮಾಡಿದಂಥ ವಾಗ್ದಾನ ಸತ್ಯ ಆಗಿದೆ. ಅದನ್ನು ಯಾರು ಅಂಗೀಕರಿಸ್ಕೊಳ್ತಾರೆ ಅವ್ರಿಗೆ ಆ ಒಂದು ಶಾಂತಿ ಇರ್ತದೆ. ಆ ನಿರೀಕ್ಷೆ ಅವನ ಮೇಲೆ ಇಡಬೇಕು. ಇವಾಗ ಆ ನಿರೀಕ್ಷೆನೇ ಭಾಳ ಸಮಸ್ಯೆ ಆಗಿದೆ.
ಅದಕ್ಕೆ ಭಾಳ ಸ್ಪಷ್ಟವಾಗಿ ಯೆರೆಮೀಯನು ಸಹ ಪ್ರವಾದನೆ ಮಾಡ್ತಾನೆ. 4ನೇ ಅಧ್ಯಾಯ, ಯೆರೆಮೀಯ 4ನೇ ಅಧ್ಯಾಯ 23ರಿಂದ ಓದ್ತೇನೆ. ನಾನು ದಿವ್ಯ ಜ್ಞಾನದಿಂದ ನೋಡಿದೆನು, ಆ ಭೂಲೋಕವು ಹಾಳು ಪಾಳಾಗಿತ್ತು. ಆಕಾಶವನ್ನು ನೋಡಿದೆನು, ಅದರಲ್ಲಿ ಬೆಳಕೇ ಇರಲಿಲ್ಲ. ಪರ್ವತಗಳನ್ನು ನೋಡಿದೆನು, ಆಹಾ ನಡುಗುತ್ತಿದ್ದವು. ಎಲ್ಲ ಗುಡ್ಡಗಳು ಅಲ್ಲಾಕುಲ್ಲವಾಗಿದ್ದವು. ನಾನು ನೋಡಲಾಗಿ ಅಯ್ಯೋ ಜನವೇ ಇರಲಿಲ್ಲ. ಆಕಾಶದ ಸಕಲ ಪಕ್ಷಿ ಹಾರಿ ಹೋಗಿದ್ದವು. ನಾನು ನೋಡಲಾಗಿ ಫಲವತ್ತಾದ ಭೂಮಿಯು ಕಾಡಾಗಿತ್ತು. ಅಕಾಟ ಇಲ್ಲಿನ ಊರುಗಳೆಲ್ಲ ರೋಷಗ್ನಿಯುಕ್ತವಾದ ನಾದ ಯೆಹೋವನ ಪ್ರತ್ಯಕ್ಷತೆಯಿಂದ ಬಿದ್ದು ಹೋಗಿದ್ದವು. ಯೆರೆಮೀಯ ಭಾಳ ಸ್ಪಷ್ಟವಾಗಿ ಪ್ರವಾದನೆ ಮಾಡ್ತದಾನೆ. ಯೇಸು ಕ್ರಿಸ್ತನ 2ನೇ ಆಗಮನದಲ್ಲಿ ಭೂಲೋಕ ಯಾವ ಪರಿಸ್ಥಿತಿ ಇರುತ್ತೆ ಎಂಬುದನ್ನು ಆಗಲೇ ಅವರು ಹಳೆಯ ಒಡಂಬಡಿಕೆಯಲ್ಲೇ ಯೆರೆಮೀಯನಿಗೆ ಸ್ವಾಮಿ ತೋರಿಸಿದ್ದಾನೆ. ಅದನ್ನು ನಾವು ಭಾಳ ಸ್ಪಷ್ಟವಾಗಿ ಓದ್ತೇವೆ. ಪ್ರಕಟಣೆ 21ನೇ ಅಧ್ಯಾಯ 1ನೇ ವಚನ ಓದುವಾಗ ಸ್ವಾಮಿ ಬರುವಾಗ ಈ ಲೋಕ ಎಲ್ಲ ಕರಗೋಗತ್ತೆ, ಗುಡ್ಡಗಳು ಕದಲುತ್ತೆ, ಇಡೀ ಕಟ್ಟಡಗಳೆಲ್ಲ ಬಿದ್ದೋಗಿ ಸರ್ವನಾಶ ಬೂದಿ ಆಗುತ್ತೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಇಂತಹ ಪರಿಸ್ಥಿತಿ ಆಗುತ್ತೆ ಅಂತ ಗೊತ್ತಿದ್ದಾಗ ನಾವು ಭಯ ಪಡಬಾರ್ದು. ಯಾಕಂದ್ರೆ ದೇವರ ಮಕ್ಕಳು ಸ್ಥಿರವಾಗಿರ್ತಾರಂತೆ. ಚಿಯೋನ್ ಯಾರು ಯೆಹೋವನ ಮೇಲೆ ಭರವಸೆ ಇಡ್ತಾರೆ, 65ನೇ ಅಧ್ಯಾಯ ಹೇಳುತ್ತೆ, ಅವರು ಚಿಯೋನ್ ಪರ್ವತದಾಗೆ ಸ್ಥಿರವಾಗಿರ್ತಾರಂತೆ, ಕದಲಲ್ವಂತೆ. ಅವ್ರ ಹೃದಯನೂ ಕದಲಲ್ಲ. ಇವತ್ತು ನಮ್ಮ ನಿರೀಕ್ಷೆ ಯಾರ ಮೇಲಿದೆ? ಮನುಷ್ಯ ಮೇಲೆ ಇಟ್ಟರೆ ಅದು ನಾಶ ಆಗತ್ತೆ, ನಮ್ಮ ಮೇಲೆ ಇಟ್ಟಂತೆ ಅದು ಅಸ್ಥಿವಾರ ಇಲ್ಲದಂಥ ಮನೆ ಆಗುತ್ತೆ. ಇವತ್ತು ನಿಮ್ಮ ಭರವಸೆ ನಿರೀಕ್ಷೆ ಯೇಸು ಕ್ರಿಸ್ತನಲ್ಲಿ ಮಾತ್ರ ಇರಬೇಕೆಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಅದಕ್ಕೆ ಪೌಲನು ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ ನೋಡಿ, ಭಾಳ ಚೆನ್ನಾಗಿ ಹೇಳ್ತಾನೆ ಪೌಲ. ಫಿಲಿಪ್ಪದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 20ನೇ ವಚನ. ಕರ್ತನಾದ ಯೇಸು ಕ್ರಿಸ್ತನು ಅಲ್ಲಿಂದಲೇ ರಕ್ಷಕನಾಗಿ ಬರುವುದನ್ನು ಎದುರು ನೋಡುತ್ತಾ ಇದ್ದೇವೆ. ಎಲ್ಲಿಂದ? ಪರಲೋಕದಿಂದ ಎದ್ದು ಬರ್ತಾನೆ. ಆತನು ಬರೋದಂತೂ ಖಚಿತವಾಗಿದೆ. ಯಾರು ಆತನ ನಿರೀಕ್ಷಿಸ್ತದೆ? ಇವತ್ತು ಅನೇಕ ಕ್ರೈಸ್ತರಿಗೆ ಯೇಸು ಕ್ರಿಸ್ತನ 2ನೇ ಆಗಮನದ ಬಗ್ಗೆ ನಿರೀಕ್ಷೆನೇ ಇಲ್ಲ. ಇದೆಲ್ಲ ಇರಲಿ, ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ಕ್ರೈಸ್ತರೇ ಪ್ರಸಂಗ ಮಾಡ್ತಾ ಇದ್ದಾರೆ. ನನ್ನ ಸ್ನೇಹಿತ ಒಬ್ರು ಇದ್ದರು, ಅವ್ರು ಹೇಳ್ತಾ ಇದ್ರು, ಯೇಸು ಸ್ವಾಮಿ ಎಲ್ಲಿ ಬರ್ತಾನೆ ರಾಜ, ಸುಮ್ಮನೆ ಹೇಳ್ತಾರೆ, ಸಂಬಳ ಕೊಡ್ತಾ ಅದಕ್ಕೆ ಪ್ರಸಂಗ ಮಾಡ್ತಾ ಇದ್ದೀವಿ ಅಂತ ಹೇಳಿ ತಾತ್ಸಾರ ಮಾಡ್ತಾ ಇದ್ರು. ಅವ್ರು ಉಳ್ಕೊಳ್ಳೋಕ್ಕೂ ಆಗಲಿಲ್ಲ. ನಾವು ದೇವ್ರ ವಾಕ್ಯನ ನಂಬಬೇಕಾಗಿದೆ. ಇದು 100% ಸತ್ಯ ಇದೆ. ಪ್ರವಾದಿಸಲ್ಪಟ್ಟಂಥದ್ದು ನೆರವೇರಲಿಕ್ಕೆ ಸಮಯ ಬಂದಿದೆ. ಈಗಾಗಲೇ ಅನೇಕ ಪ್ರವಾದಗಳು ನೆರವೇರಿದೆ. ಇದು ಭೂಲೋಕ ಸಂಪೂರ್ಣವಾಗಿ ನಾಶ ಆಗ್ತಕ್ಕಂಥ ಸಮಯ ಸಮೀಪ ಆಗ್ತದೆ. ಯಾಕಂದರೆ ಯಾವಾಗ ಪಾಪ ಅಧಿಕ ಆಯಿತು, ಒಮ್ಮೆ 4000 ವರ್ಷಗಳ ಹಿಂದೆ ಇಡೀ ಲೋಕ ಪ್ರಳಯದಿಂದ ನಾಶ ಆಯಿತು. ಈಗ ಮತ್ತೆ ಪೇತ್ರ ಹೇಳ್ತಾನೆ, ಮತ್ತೆ ಈ ಲೋಕ ನಾಶ ಆಗ್ಲಿಕ್ಕೆ ಸಿದ್ಧವಾಗಿದೆ, ಪ್ರಳಯದಿಂದಲ್ಲ ಬೆಂಕಿಯಿಂದಂತೆ. ಇವತ್ತು ಈ ವಾಗ್ದಾನಗಳನ್ನು ನಂಬಿದ್ದೇನೆ. ಯಾರು ನಂಬ್ತಾರೆ ಅವ್ರು ಭರವಸೆಯಿಂದ ಇರೋಕ್ಕೆ ಸಾಧ್ಯ. ನಂಬದೇ ಇದ್ದವರಿಗೆ ನಿರೀಕ್ಷೆ ಇರಲ್ಲ. ಇವತ್ತು ನಂಬಿಕೆ, ನಿರೀಕ್ಷೆ, ಪ್ರೀತಿ, ಈ ಮೂರಲ್ಲಿ ಪ್ರೀತಿ ಯಾವ್ದು ದೊಡ್ಡದು? ಪ್ರೀತಿ ದೊಡ್ಡದು. ಯಾರ ಮೇಲೆ ಪ್ರೀತಿ? ದೇವ್ರ ಮೇಲೆ ಪ್ರೀತಿ ಇರಬೇಕು. ಆತನು ಮಾಡೋದು ತ್ಯಾಗವನ್ನು ನಂಬಬೇಕು. ಆತನು ನಮಗಾಗಿ ಪ್ರಾಣ ಕೊಟ್ಟಿದ್ದಾನೆ, ನಮಗಾಗಿ ಮತ್ತೆ ಬರಲಿಕ್ಕಿದ್ದಾನೆ. ಆ ನಿರೀಕ್ಷೆಯಲ್ಲಿ ಜೀವಿಸೋಣ. ಹೋಪ್ ನಾವು ಕಳ್ಕೊಂಡೂ ಸಹ ನೋಡ್ತೇವೆ. ದಟ್ ಇಸ್ ಅ ಹೋಪ್ ಆಫ್ ರಿಸರೆಕ್ಷನ್ ಅಂತ ಹೇಳ್ತಾರೆ. ಆ ನಿರೀಕ್ಷೆ ಎಂಥ ಗಲಿಬಿಲಿದ್ರೂ ನಿಶ್ಚಿಂತೆಯಿಂದ ಜೀವಿಸಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಮುಂದೆ ಹೋಗೋಣ. ಪಾಸ್ಟರ್ ಮುತ್ತು ಮ್ಯಾಥ್ಯೂ, ಆತನ ಪಾದದ ಬಳಿ ಹೇಳಿ. ನಾವಿಲ್ಲಿ ಕೀರ್ತನೆಗಳು 47ನೇ ಅಧ್ಯಾಯ 1ರಿಂದ 4 ವಾಕ್ಯಗಳಲ್ಲಿ ದಾವೀದನ ಎಷ್ಟೋ ಸೊಗಸಾಗಿ ಒಂದು ಕೀರ್ತನೆಯನ್ನು ರಚನೆ ಮಾಡ್ತಾನೆ. ನಾವಿಲ್ಲಿ ಗಮನಿಸೋದಾದರೆ, ದೇವರು ಸರ್ವವನ್ನು ಕೂಡ ಆಳುತ್ತಿರುವ ಆತನು. ವಿಶೇಷವಾಗಿ ನಾನು 3ನೇ ವಾಕ್ಯವನ್ನು ಓದಲು ಬಯಸ್ತೇನೆ. ಆತನು ಜನಾಂಗಗಳನ್ನು ನಮಗೆ ಅಧೀನಪಡಿಸಿ ಪರಕುಲದವರನ್ನು ನಮ್ಮ ಕಾಲ ಕೆಳಗೆ ಹಾಕಿದ್ದಾನೆ. ಅಂದರೆ ದೇವರು ಯಾಕೋಬ ವಂಶಸ್ಥರನ್ನು ಮೇಲಿಟ್ಟು ಮಿಕ್ಕ ಎಲ್ಲರನ್ನೂ ಕೂಡ ಕೆಳಗಿಟ್ಟಿದ್ದಾನೆ ಎಂಬಂತಹ ಒಂದು ಅದ್ಭುತವಾದಂತಹ ಚಿತ್ರಣವನ್ನು ಇಲ್ಲಿ ಕೀರ್ತನೆಗಾರನು ಕೊಡ್ತಾ ಇದ್ದಾನೆ. ಅಷ್ಟೇ ಅಲ್ಲ, ಇಲ್ಲಿ ಯೋಬನ ಪುಸ್ತಕದಲ್ಲಿ ಸೈತಾನನ ಬಳಿಯಲ್ಲಿ ದೇವರು ಮಾತನಾಡ್ತಾನೆ. ಎಲ್ಲೋಗಿದ್ದಪ್ಪ, ಎಲ್ಲಿದ್ದೇನೆ ಇಷ್ಟು ದಿನ ಅಂತಂದಾಗ, ನಾನು ಭೂಲೋಕದಲ್ಲಿ ಅಲ್ಲಿ ತಿರುಗಾಡುತ್ತಾ ಇದ್ದೆ. ಸೊ ಪೌಲನು ಕೂಡ ಇದರ ಕುರಿತಾಗಿ ಮಾತನಾಡ್ತಾ ಹೇಳ್ತಾನೆ, ಭೂಲೋಕ ಸಂಬಂಧಪಟ್ಟಿರುವಂತಹ ದೇವರು ಇವನು ಎಂಬುದಾಗಿ ಸೈತಾನನ ಕುರಿತಾಗಿ ಮಾತನಾಡ್ತಾನೆ. ಇಹಲೋಕ ದೇವರು ಎಂಬುದಾಗಿ ತಿಳಿಸ್ತಾನೆ. ಸೊ ಈ ಇಹಲೋಕಕ್ಕೆ ಸಂಬಂಧಪಟ್ಟವರೆಲ್ಲರೂ ಕೂಡ ದೇವರ ಕಾಲ ಕೆಳಗೆ ಇದ್ದಾರೆ ಎಂಬುದನ್ನು ನಾವು ಗಮನಿಸಬೇಕು. ಆದ್ದರಿಂದ ನೇತ್ರಾಶೆ, ಶರೀರಾಶೆ ಇವೆಲ್ಲವನ್ನು ಕೂಡ ಬಿಟ್ಟು ನಾವು ಮೇಲಿನವುಗಳನ್ನು ಹುಡುಕಬೇಕು ಎಂಬುದಾಗಿ ಪೌಲನು ಬರೀತಾನೆ. ಸೊ ಈ 1ನೇ ಥೆಸಲೋನಿಕ 4ನೇ ಅಧ್ಯಾಯ 16ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ದೇವರು 2ನೇ ಬಾರಿ ಬಂದಾಗ ಕ್ರಿಸ್ತನಲ್ಲಿ ಸತ್ತವರೇ ಎದ್ದೇಳ್ತಾರೆ. ತದನಂತರ ನಾವೆಲ್ಲರೂ ಕೂಡ ಮೇಲೆ ಹೋಗ್ತೇವೆ. ನಾವು ಮೇಲಿನ ವಿಷಯಗಳಿಗೆ ಸಂಬಂಧಪಟ್ಟವರು, ನಾವು ಮೇಲೋಕಕ್ಕೆ ಸಂಬಂಧಪಟ್ಟವರು. ಆದ್ದರಿಂದ ಈ ಇಹಲೋಕದ ನೇತ್ರಾಶೆಗಳನ್ನು, ಶರೀರದ ಆಶೆಗಳನ್ನು ನಾವು ಬೆಳೆಸಿಕೊಳ್ಳದೆ ಮೇಲಿರುವುಗಳನ್ನು ಹುಡುಕಬೇಕು ಎಂಬುದಾಗಿ ಈ ಭಾಗದಲ್ಲಿ ನಾವು ಓದೋದನ್ನು ಕಾಣಬಹುದಾಗಿದೆ. ಜಕರಿಯನ ಪುಸ್ತಕ 14ನೇ ಅಧ್ಯಾಯದಲ್ಲೂ ಕೂಡ ನಾವು ಇದನ್ನು ಕಾಣ್ತೇವೆ. ಯೇಸು ಸ್ವಾಮಿಯವರು ಮರಣ ಹೊಂದಿದ ನಂತರ ಪುನರುತ್ಥಾನನಾಗಿ 40 ದಿವಸ ಇಲ್ಲಿದ್ದು
ಈ ಎಣ್ಣೆ ಮರದ ಗುಡ್ಡಗಳಿಂದ ಆತನ ಏನು ಮಾಡ್ತಾನಪ್ಪ ಅಂತಂದರೆ ಆರೋಹಣನಾಗ್ತಾನೆ. ಸೊ ಅದೇ ರೀತಿ ಯಾವ ರೀತಿ ಆರೋಹಣನಾದನೋ ಅದೇ ರೀತಿ ಆತನ ತಿರುಗಿ ಬರಲಿದ್ದಾನೆ, ಅದೇ ಪ್ರಾಂತಕ್ಕೆ ಬರಲಿದ್ದಾನೆ ಎಂಬುದಾಗಿ ಜಕರಿಯನ ಪುಸ್ತಕದಲ್ಲೂ ಸಹ ನಾವು ಓದಬಹುದಾಗಿದೆ. ಜಕರಿಯನ ಪುಸ್ತಕ ನಾವು 14ನೇ ಅಧ್ಯಾಯ 4ನೇ ವಚನದಲ್ಲಿ ಇದನ್ನು ಕಾಣಬಹುದಾಗಿದೆ. ಸೊ ನಾವು ಗಮನಿಸೋದಾದರೆ ಜಕರಿಯನು ಕೂಡ ಸ್ಪಷ್ಟವಾಗಿ ತಿಳಿಸ್ತಿದ್ದಾನೆ, ಯಾವ ರೀತಿ ಯೇಸು ಸ್ವಾಮಿಯವರು ಆರೋಹಣನಾದರೋ ಅದೇ ರೀತಿ ಅದೇ ಪ್ರಾಂತಕ್ಕೆ ಆತನು ತಿರುಗಿ ಬರ್ತಾನೆ ಎಂಬುದನ್ನು ಇಲ್ಲಿ ನಾವು ಕಾಣಬಹುದಾಗಿದೆ. 14ನೇ ಅಧ್ಯಾಯ ನಾನು 5ನೇ ವಾಕ್ಯವನ್ನು ಓದ್ತಾ ಇದ್ದೇನೆ. ನೀವು ನನ್ನ ಗುಡ್ಡಗಳ ನಡುವಣ ಆ ಡೊಂಗರದೊಳಕ್ಕೆ ಓಡಿ ಹೋಗುವಿರಿ, ಏಕೆಂದರೆ ಆ ಡೊಂಗರವು ಆಚೆಲೆಗೆ ಮುಟ್ಟಿರುವುದು. ಯಹೂದದ ಅರಸನಾದ ಉಜ್ಜಿಯನ ಕಾಲದಲ್ಲಿ ಭೂಕಂಪದ ಕಡೆಯಿಂದ ನೀವು ಓಡಿ ಹೋದಂತೆಯೇ ಓಡಿ ಹೋಗಿರಿ. ಆಗ ನಿನ್ನ ದೇವರಾದ ಯೆಹೋವನು ಸಮಸ್ತ ದೂತ ಸಮೇತ ಬರುವನು. ದೇವರು ದೂತರ ಸಮೇತ ಇಳಿದು ಬರಲಿದ್ದಾನೆ ಎಂಬುದನ್ನು ಇಲ್ಲಿ ಮುಂಗಡವಾಗಿ ನಮಗೆ ತಿಳಿಸಿರೋದನ್ನು ನಾವು ಕಾಣಬಹುದಾಗಿದೆ. ಈ ಯೇಸು ಸ್ವಾಮಿಯಲ್ಲಿರ್ತಕ್ಕಂಥ ನಿರೀಕ್ಷೆ ಎಷ್ಟು ಮುಖ್ಯ ಅಂತ ನಾವು ನೋಡ್ತೀವಿ ಅಂತ ಹೇಳಿದ್ರೆ, ಒಂದು ವೇಳೆ ಅನ್ಯರು ಯೋಚನೆ ಮಾಡೋ ಥರ ಓಕೆ ಸಾವಲ್ಲೆಲ್ಲ ಮುಗ್ದೋಯ್ತು, ಹೋಗಪ್ಪ ನಿಂದು ಮುಗ್ದೋಯ್ತು, ನಿನ್ನ ಲೈಫೇ ಅಷ್ಟೇ, ಇನ್ನೇನೇ ಇಲ್ಲ. ಎಷ್ಟೋ ಜನ ಆ ರೀತಿ ಇದ್ದಾರೆ ಲೋಕದಲ್ಲಿ. ಮರಣ ಬಂತು ಮುಗ್ದೋಯ್ತು ನಿಂದು ಅಂತ. ಆದರೆ ಕ್ರಿಸ್ತನಲ್ಲಿ ನಿರೀಕ್ಷೆ ಇರ್ತಕ್ಕಂಥವ್ರಿಗೆ ಅದು ಬರೀ ಒಂದು ಆರಂಭ ಎಂಬತಕ್ಕಂಥ ವಿಷಯವನ್ನು ಅರ್ಥ ಮಾಡ್ಕೋಬೇಕಾಗಿದೆ. ಒಂದು ಸಣ್ಣ ವಿರಾಮ ತೆಗೆದುಕೊಳ್ಳೋಣ, ಒಂದು ಸಣ್ಣ ವಿರಾಮ. ವೆಲ್ಕಮ್ ಬ್ಯಾಕ್. ಬನ್ನಿ ನಮ್ಮ ಚರ್ಚೆಯನ್ನು ಮುಂದುವರಿಸಿಕೊಂಡು ಹೋಗೋಣ. ಅಂತಿಮ ಭಾಗಕ್ಕೆ ಬಂದಿದ್ದೇವೆ. ಬುಧವಾರದ ಪಾಠದಲ್ಲಿ ದ್ರಾಕ್ಷಾರಸ ಮತ್ತು ರಕ್ತದ ಬಗ್ಗೆ ಕಲೀಲಿಕ್ಕೆ ಹೋಗ್ತಾ ಇದ್ವಿ. ಫಸ್ಟ್ ರಾಜದಾಸ್ ಹೇಳಿ. ದ್ರಾಕ್ಷಾರಸ ಅಂತ ಹೇಳಿದ ತಕ್ಷಣ ನಮಗೆ ಯೇಸು ಕ್ರಿಸ್ತನ ಶ್ರಮ ಸಂಕಟಗಳನ್ನು ನಾವು ನೆನಪು ತಂದುಕೊಳ್ತೇವೆ. ಯೇಸು ಸ್ವಾಮಿ ಶಿಲ್ವೆಗೆ ಹೇರಿಸಲ್ಪಡೋ ಮೊದಲೇ ಆತನ ತನ್ನ ಶಿಷ್ಯರ ಸಂಗಡ ಕಡೆ ಭೋಜನ ಮಾಡಿದಾಗ ತನ್ನ ರಕ್ತವನ್ನು ಸೂಚಿಸುವಂಥ ದ್ರಾಕ್ಷಾರಸವನ್ನು ಹಂಚಿದ ಎಂಬುದಾಗಿ. ಯಾರು ಅದೆಲ್ಲ ಪಾಲ್ಗೊಳ್ತಾರೆ ಅವ್ರಿಗೆ ನಿತ್ಯ ಜೀವ ಇದೆ. ಯಾರು ಅದನ್ನು ತಿರಸ್ಕರಿಸ್ತಾರೆ ಅವ್ರಿಗೆ ಆಗ್ತಕ್ಕಂಥ ಶಿಕ್ಷೆಯನ್ನು ನಾವು ಸತ್ಯವೇದದಲ್ಲಿ ಕಾಣ್ತೇವೆ. ಅದನ್ನು ದಾವೀದನು ಸಹ ಬರೆದಿದ್ದಾನೆ. ಕೀರ್ತನೆಯಲ್ಲಿ 75ನೇ ಅಧ್ಯಾಯ 8ನೇ ವಚನ, ಯೆಹೋವನ ಕೈಯಲ್ಲಿ ಪಾತ್ರೆ ಇದೆ, ಅದು ಔಷಧ ಮಿಶ್ರವಾಗಿ ಹುಕ್ಕುವ ದ್ರಾಕ್ಷರಸದಿಂದ ತುಂಬಿದೆ, ಅದರಿಂದ ಒಯ್ದು ಹಂಚುತ್ತಾನೆ, ಲೋಕದ ದುಷ್ಟರೆಲ್ಲರೂ ಅದರೊಳಗಿನ ಮಡ್ಡಿಯನ್ನು ಸಹ ಕುಡಿದು ಮುಗಿಸಬೇಕು. ಇಲ್ಲಿ ಯೇಸು ಸ್ವಾಮಿ ಕೊಡುವಂಥ ದ್ರಾಕ್ಷರಸ ತನ್ನ ರಕ್ತವನ್ನು ಸೂಚಿಸುವಂಥದ್ದು. ಅದನ್ನು ಕುಡಿದ್ರೆ ನಿತ್ಯ ಜೀವ ಸಿಗುತ್ತೆ. ನೀತಿವಂತರು ಸೇವಿಸ್ತಾರೆ, ಅವ್ರು ನಿತ್ಯ ಜೀವವನ್ನು ಹೊಂದ್ತಾರೆ. ಆದರೆ ದುಷ್ಟರು ಈ ದ್ರಾಕ್ಷಾರಸ ಯಾವುದು ಅಂತ ಹೇಳಿದ್ರೆ ದೇವರ ರೌದ್ರವನ್ನು ಸೂಚಿಸುವಂಥದ್ದಾಗಿದೆ. ಅದನ್ನು ಪ್ರವಾದಿಸಲ್ಪಟ್ಟಂಥ ಈ ಅಂಶ ಪ್ರಕಟಣೆಯಲ್ಲಿ ನಾವು ಕಾಣ್ತೇವೆ. ಪ್ರಕಟಣೆ 14ನೇ ಅಧ್ಯಾಯ ಪ್ರಕಟಣೆ 14ನೇ ಅಧ್ಯಾಯ ನಾವು ಮುಂದೆ ಓದುವಾಗ ಬಹಳ ಸ್ಪಷ್ಟವಾಗಿ ಸ್ವಾಮಿ ಹೇಳ್ತಾನೆ, 3 ದೂತರ ಸಂದೇಶದಲ್ಲಿ ಯಾರು ಕುಡಿತಾರೆ, ಯಾರು ಅದನ್ನು ಯಾರಿಗೆ ಸ್ವಾಮಿ ಕೊಡ್ತಾನೆ ಅಂತ ಹೇಳುವಾಗ 9ನೇ ವಚನ 10ನೇ ವಚನ ಹೇಳುತ್ತೆ, ದೇವರ ಕೋಪವೆಂಬ ಪಾತ್ರೆಯಲ್ಲಿ ಏನೂ ಬೆರೆಸದೆ ಹಾಕಿದ ದೇವರ ರೌದ್ರವೆಂಬ ದ್ರಾಕ್ಷಸವನ್ನು ಕುಡಿಯುವನು. ಪರಿಶುದ್ಧ ದೇವದೂತರ ಮುಂದೆಯೂ ಯಜ್ಞದ ಕುರಿಯಾದತನ ಮುಂದೆಯೂ ಬೆಂಕಿಯಿಂದಲೂ ಗಂಧಕದಿಂದಲೂ ಯಾತನೆ ಪಡುವರು. ಯಾರ್ಯಾರು ದೇವರ ಮುದ್ರೆನ ಹೊಂದಿದೆ, ಮೃಗದ ಗುರುತನ್ನು ಹೊಂದಿರ್ತಾರೆ, ವಿಗ್ರಹಕ್ಕೆ ನಮಸ್ಕಾರ ಮಾಡಿರ್ತಾರೆ, ಅಂದರೆ ಆರಾಧಿಸುತ್ತಾರೆ, ಅವರು ಈ ದೇವರ ಕೋಪ ಎಂಬ ರೌದ್ರವೆಂಬ ದ್ರಾಕ್ಷಸವನ್ನು ಕುಡಿಲಿಕ್ಕೆ ಹೋಗ್ತಾರಂತೆ. ಆ ಪ್ರಯುಕ್ತವಾಗಿ ನಾವು ಈ ಕೊನೆ ಕಾಲದಲ್ಲಿ ಜೀವಿಸುವಾಗ ಈ ಲೋಕದಲ್ಲಿ ನಾನಾ ಥರದ ಪಾಪಗಳಿದೆ. ಹೇಗೆ ನೋವಿನ ಕಾಲದಲ್ಲಿ ಇತ್ತೋ ಪರಿಸ್ಥಿತಿ, ಹಾಗೆ ಈ ಲೋಕದ ಇರಲಿಕ್ಕೆ ಹೋಗುತ್ತೆ ಅಂತ ಪ್ರವಾದಿಸಲ್ಪಟ್ಟ ಸ್ವಾಮಿ ಹೇಳಿದಾನೆ ಸ್ಪಷ್ಟವಾಗಿ ಮತ್ತಾಯ 26ನೇ. ಅದೇ ಪಾಪಗಳು ಈಗ ಉದ್ಭವ ಆಗಿದೆ. ಇಡೀ ಲೋಕದಲ್ಲಿ ನೋಡುವಾಗ ನಾವು ಅದನ್ನು ಉಚ್ಚಾರಣೆ ಮಾಡಲಿಕ್ಕೂ ಹೇಯವಾಗುತ್ತೆ. ಅಂಥ ಪಾಪಗಳು ಈ ಕಾಲದಲ್ಲಿ ಕಾಣ್ತಾ ಇದ್ದಾವೆ. ಈ ಪಾಪಗಳನ್ನು ನೋಡುವಾಗ ನನಗೆ ಖಚಿತವಾಗಿದೆ ಸ್ವಾಮಿ ಬರೋ ಸಮಯ ಸಮೀಪ ಆಗಿದೆ. ದೇವರ ರೌದ್ರವೆಂಬ ದ್ರಾಕ್ಷಸನ್ನು ಇವರು ಕುಡಿಲಿಕ್ಕೆ ಹೋಗ್ತಾರಂತೆ. ಆದರೆ ನಿರೀಕ್ಷೆ ಏನಂತ ಹೇಳಿದ್ರೆ, ಯೇಸು ಕ್ರಿಸ್ತನಲ್ಲಿ ಯಾರ ನಂಬಿಕೆ ಇಟ್ಟು ಆತನ ರಕ್ತವನ್ನು ಸೂಚಿಸುವ ದ್ರಾಕ್ಷಸ ಕುಡಿದಿರ್ತಾರೆ, ಅವರು ಈ ಪಾಪದಲ್ಲಿ ಪಾಲ್ಗೊಳ್ಳಲ್ಲ. ಅವರಿಗೆ ಕ್ರಿಸ್ತನ ದೇವರ ರೌದ್ರ ಅವರು ಪಾಲ್ಗೊಳ್ಳಲ್ಲ. ಅವರು ದೇವರ ಪ್ರೀತಿಯಲ್ಲಿ ಪಾಲ್ಗೊಳ್ತಾರೆ, ಆ ಚಿಯೋನ್ ಪರ್ವತದಲ್ಲಿ ಸೇರ್ತಾರೆ. ಆ ನಿರೀಕ್ಷೆಯಲ್ಲಿ ನೀವು ಜೀವಿಸಬೇಕಾಗಿದೆ. ಅದನ್ನು ಭಾಳ ಸ್ಪಷ್ಟವಾಗಿ ಅವ್ರಿಗೆ ಅವಮಾನ ಆಗಲ್ಲಂತೆ. ಅವರು ಯಾವತ್ತೂ ಸಂತೋಷ, ಸಮಾಧಾನ, ಸಮೃದ್ಧಿಯಿಂದ ಸ್ವಾಮಿ ಸಂಗಡ ಜೀವಿಸ್ಲಿಕ್ಕೆ ಹೋಗ್ತಾರಂತೆ. ಕೊನೆ ಕಾಲದಲ್ಲಿ ನಾವು ತೀರ್ಮಾನ ಮಾಡಬೇಕಾಗಿದೆ, ಯಾರ ಕಡೆ ಇರ್ತೀವಿ. ನಾವು ಕ್ರಿಸ್ತನ ಕಡೆ ಇರ್ತೇವ ಅಥವಾ ಸೈತನ ಕಡೆ ಇರ್ತೇವ. ಈ ಇಹಲೋಕದ ಅಧಿಕಾರಿಗಳಿಗೆ ನಾವು ಅಧೀನರಾಗಿ ನಾವು ಶಾದ್ರಾಕ್, ಮೇಷಕ್, ಅಬೇದ್ನೆಗೋ ಹೇಗೆ ಎದುರದೆ ಆ ವಿಗ್ರಹಕ್ಕೆ ಅವ್ರೇನು ಮಾಡಲಿಲ್ಲ, ನಮಸ್ಕಾರ ಮಾಡಲಿಲ್ಲ, ಅದೇ ಅನುಭವ ಕೊನೆಯಲ್ಲಿ ಆಗ್ಲಿಕ್ಕೆ ಹೋಗುತ್ತಂತೆ. ಇವತ್ತು ನೀವು
ಹಿಬ್ರಿಯರ ಯೌವನಸ್ಥರು ಶಾದ್ರಾಕ್ ಮೇಷಕ್ ಅಬೇದ್ನೆಗೋ ಪಾದೆಯಲ್ಲಿ ಯಾರಿಗೂ ಹೆದರದೆ ಸ್ವಾಮಿಗೆ ಭಯಪಟ್ಟು ನಿಷ್ಠಾವಂತರಾಗಿರ್ತಾರೆ, ಅವರು ಇದರಲ್ಲಿ ಪಾಲ್ಗೊಳ್ಳಿಕ್ಕೆ ಸಾಧ್ಯತೆಯೇ ಇಲ್ಲ. ಯಾವುದು ದ್ರಾಕ್ಷಸ ಅವರು ಹೊಂದಲ್ಲ, ಕುಡಿಯಲ್ಲ. ಕ್ರಿಸ್ತನ ರಕ್ತವನ್ನು ಸೂಸುವಂಥ ದ್ರಾಕ್ಷಸ ಕುಡಿದು ನಿತ್ಯ ಜೀವನ ಹೊಂದ್ತಾರೆ. ವಂಡರ್ಫುಲ್. ಗುರುವಾರದ ಪಾಠಕ್ಕೆ ನಾವು ಬರುವುದಾದರೆ ಈ ರಕ್ಷಣೆಯ ಬಗ್ಗೆ ಮಾಹಿತಿ ಇರಬೇಕು, ಆಯಿತಾ? ಈಗ ಫಸ್ಟ್ ಪ್ರಶ್ನ ಬಿಫೋರ್ ಐ ಕಮ್ ಟು ಯು ಫಸ್ಟ್ ಮುತ್ತು, ಒನ್ ಸೇವ್ಡ್ ಆಲ್ವೇಸ್ ಸೇವ್ಡ್ ಅಂತ ಕೆಲವೊಂದು ಸಭೆಗಳಲ್ಲಿ ಕೇಳ್ತಾರೆ, ನೀವು ರಕ್ಷಣೆನ ಹೊಂದಿದ್ದೀರಾ, ಈಗಾಗಲೇ ಹೊಂದ್ಬಿಟ್ಟಿದ್ದೀರಾ ಅನ್ನೋ ರೀತಿಯಲ್ಲಿ ಕೂಡ ಕೇಳಿ, ಎಲ್ಲೋ ಒಂದು ಕಡೆ ಈ ರಕ್ಷಣೆ ಅಂತಕ್ಕಂಥದ್ದನ್ನು ಏನೋ ಒಂದು ಹುಡುಗಾಟದ ರೀತಿ ಕೆಲವರು ತಗೊಳ್ತಾರೆ. ವಾಟ್ ಈಸ್ ಯುವರ್ ಒಪಿನಿಯನ್? ಖಂಡಿತವಾಗಿ ರಕ್ಷಣೆ ಎಂಬತಕ್ಕಂಥದ್ದು ಒಂದು ಸಾರಿ ರಕ್ಷಿಸಲ್ಪಟ್ಟು ಇನ್ನೊಂದು ಸಾರಿ ಬೀಳಲ್ಲ ಅಂತ ಅರ್ಥ ಅಲ್ಲ. ಅದಕ್ಕೋಸ್ಕರ ಸ್ಯಾಂಕ್ಟಿಫಿಕೇಷನ್ ಅಂತ ಒಂದಿದೆ. ಸ್ಯಾಂಕ್ಟಿಫಿಕೇಷನ್ ಅಂದರೆ ಡೈಲಿ, ಪ್ರತಿದಿನವೂ ನಾವು ರಕ್ಷಿಸಲ್ಪಡಬೇಕು. ಒಬ್ಬ ಮನುಷ್ಯನ ಒಂದು ಜೀವಿತ ಚಂಚಲವಾದದ್ದು, ಸ್ಥಿರತೆ ಇಲ್ಲ. ಅದಕ್ಕೋಸ್ಕರ ನನ್ನ ರಕ್ಷಣೆ ಕ್ರಿಸ್ತನಲ್ಲಿದೆ. ಕ್ರಿಸ್ತನಲ್ಲಿ ಎಲ್ಲಿ ತನಕ ಇರ್ತದೆ ಅಂದರೆ ಆತನಲ್ಲಿ ನೆಲೆಗೊಂಡಾಗ, ಅದನ್ನೇ ತಾನು ಯೋಹಾನ 15 ಹೇಳ್ತಕ್ಕಂಥದ್ದು, ನೀವು ನನ್ನಲ್ಲಿ ನೆಲೆಗೊಂಡ್ರೆ ನನ್ನಲ್ಲಿ ಫಲ ಕೊಡುವಿರಿ, ಬಿಟ್ಟು ಹೋದರೆ ಒಣಗಿ ಹೋಗುವಿರಿ. ವಂಡರ್ಫುಲ್. ಮುಂದುವರಿಸಿ ಫಾಸ್ಟ್ ಮುತ್ತು. ಈ ಕೀರ್ತನೆಗಳು 67ನೇ ಅಧ್ಯಾಯದಲ್ಲಿ ದಾವೀದನ ಈ ರೀತಿ ಮಾತನಾಡುವಂಥವನಾಗ್ತಾನೆ. 67:1-2 ವಾಕ್ಯಗಳನ್ನು ಓದ್ತಿದ್ದೇನೆ. ದೇವರೇ, ನಮ್ಮನ್ನು ಕಟಾಕ್ಷಿಸಿ ಆಶೀರ್ವದಿಸು, ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡು. ಇದರಿಂದ ಭೂಲೋಕದಲ್ಲಿ ನಿನ್ನ ಪರಿಪಾಲನಾ ಮಾರ್ಗವು ಎಲ್ಲ ಜನಾಂಗಗಳಲ್ಲಿ ನಿನ್ನ ರಕ್ಷಣೆಯು ಪ್ರಸಿದ್ಧಿಯಾಗುವವು. ಅಂದರೆ ನಿನ್ನ ರಕ್ಷಣೆಯ ಮಹಾಭಾಗ್ಯವನ್ನು ಸ್ವಾಮಿ ನಮಗೆ ಕೊಡು ಎಂಬುದಾಗಿ ಆತನು ಪ್ರಾರ್ಥನೆಯನ್ನು ಮಾಡ್ತಿರೋದನ್ನು ನಾವು ಕಾಣ್ತಿದ್ದೇವೆ. ಇಲ್ಲಿ ಇಂಜಿನಿಯರ್ಸ್ ಏನು ಮಾಡ್ತಿದ್ದಾರಪ್ಪ ಅಂತಂದರೆ, ಒಂದು ಬ್ಲ್ಯಾಕ್ ಕಲರನ್ನು ಕಂಡುಹಿಡಿತಿದ್ದಾರೆ. ಎಂತಹ ಬ್ಲ್ಯಾಕ್ ಕಲರಪ್ಪ ಅಂತಂದರೆ 99.995% ಅದೇನಪ್ಪ ಅಂತಂದರೆ ಕಂಪ್ಲೀಟ್ ಬ್ಲ್ಯಾಕ್ ಆಗಿರುತ್ತೆ. ಅಂದರೆ ತುಂಬ ಡಾರ್ಕ್, ಅದು ನಾವು ಊಹಿಸ್ಲಿಕ್ಕೂ ಆಗೋದಿಲ್ಲ. ಅಂತಹ ಒಂದು ಭಯಂಕರವಾದಂತಹ ಕಪ್ಪು ಬಣ್ಣ ಅದು. ಅಂತಹ ಕಪ್ಪು ಬಣ್ಣದವರು ನಾವಾಗಿದ್ದೇವೆ, ಮಹಾಪಾಪಿಗಳಾಗಿದ್ದೇವೆ, ದೇವರಿಂದ ದೂರ ಬಂದವರಾಗಿದ್ದೇವೆ. ಆದ್ದರಿಂದ ದಾವೀದನು ಪ್ರಾರ್ಥನೆ ಮಾಡ್ತಿದ್ದಾನೆ, ಸ್ವಾಮಿ ನಿನ್ನ ಬೆಳಕನ್ನು ನಮ್ಮ ಮೇಲೆ ಚೆಲ್ಲಪ್ಪ, ಆ ರಕ್ಷಣೆಯನ್ನು ನಮಗೆ ತೋರ್ಪಡಿಸಪ್ಪ, ಸೊ ದಟ್ ಅದರಿಂದ ನಾವು ಆ ರಕ್ಷಣೆಯನ್ನು ಹೊಂದಿಕೊಂಡು ನಾವು ಮತ್ತೊಬ್ಬರಿಗೆ ಆ ರಕ್ಷಣೆಯ ಮಾರ್ಗವನ್ನು ತೋರಿಸಲು ಸಹಾಯ ಮಾಡು ಎಂಬುದಾಗಿ ದಾವೀದನು ಇಲ್ಲಿ ಕೂಗ್ತಾ ಇದ್ದಾನೆ. ದೇವರನ್ನು ಕರೀತಿದ್ದಾನೆ, ಸ್ವಾಮಿ ನಾವು ಪಾಪಿಗಳಾಗಿದ್ದೇವೆ, ನಿನ್ನ ರಕ್ಷಣೆಯ ಮಾರ್ಗವನ್ನು ನಮಗೆ ತೋರ್ಪಡಿಸು, ನಿನ್ನ ರಕ್ಷಣೆಯ ಮಾರ್ಗದಲ್ಲಿ ನಡೆಯ ಮಾಡು ಎಂಬುದಾಗಿ ದಾವೀದನು ಇಲ್ಲಿ ಕೂಗುತ್ತಿರುವುದನ್ನು ನಾವು ಕಾಣ್ತಿರ್ಬೋದು. ಪ್ರಕಟಣೆ ಪುಸ್ತಕ 14ನೇ ಅಧ್ಯಾಯಕ್ಕೆ ಬರುವಾಗ 3 ದೂತರ ಸಂದೇಶವನ್ನು ಆ ಭಾಗದಲ್ಲಿ ನಾವು ಕಾಣ್ತಿದ್ದೇವೆ. 3 ದೂತರು ನಿಜವಾಗಿಯೂ ಬಂದು ಅದನ್ನು ಸಾರೋದಲ್ಲ, ಅದನ್ನು ಸಾರಬೇಕಾಗಿರೋದು ಯಾರಪ್ಪ ಅಂತಂದರೆ ನಾನು ನೀವು. ಇಲ್ಲಿ ದೇವದೂತರು ಏನು ಮಾಡ್ತಿದ್ದಾರಪ್ಪ ಅಂತಂದರೆ, ಮೊಟ್ಟ ಮೊದಲನೇ ದೇವದೂತನ ಒಂದು ಸಂದೇಶ ಹೇಳುತ್ತೆ, ಫಿಯರ್ ಗಾಡ್ ಅಂಡ್ ಗಿವ್ ಗ್ಲೋರಿ ಟು ಹಿಮ್. ದೇವರನ್ನು ಮಾತ್ರ ನೀವು ಆರಾಧಿಸಬೇಕು, ಆತನ ತೀರ್ಪು ಮಾಡುವಂತಹ ಗಳಿಗೆಯು ಬಂದಿದೆ ಎಂಬುದಾಗಿ ಮೊಟ್ಟ ಮೊದಲನೇ ದೂತನ ಸಂದೇಶ. 2ನೇ ದೂತನ ಹೇಳ್ತಿದ್ದಾನೆ, ಬಿದ್ದಳು ಬಿದ್ದಳು ಬಾಬೆಲ್ ಎಂಬ ಮಹಾನಗರಿಯು ಬಿದ್ದಳು. 3ನೇ ದೂತನ ಬಂದು ಹೇಳ್ತಿದ್ದಾನೆ, ಇದಿಗೋ ಮೃಗದ ಒಂದು ಗುರುತನ ಯಾವುದೇ ಕಾರಣಕ್ಕೂ ಕೂಡ ಹೊಂದಬೇಡಿ ಎಂಬುದಾಗಿ ತಿಳಿಪಡಿಸ್ತಿದ್ದಾನೆ. ಆದರೆ ದೇವರು ನಮಗೆ ರಕ್ಷಣೆ ಭಾಗ್ಯವನ್ನು ಕೊಟ್ಟಿದ್ದಾನೆ, ಆತನ ಬೆಳಕನ್ನು ಚೆಲ್ಲಿದ್ದಾನೆ. ನಾವು ಅದನ್ನು ಏನು ಮಾಡಬೇಕಪ್ಪ ಅಂತಂದರೆ ಇತರಿಗೆ ಹಂಚುವವರಾಗಿರಬೇಕು, ಅದನ್ನು ಇತರರಿಗೆ ಪ್ರಕಟಿಸುವಂತಹ ಮಕ್ಕಳಾಗಿ ನಾವಿರಬೇಕಾಗಿದೆ. ಸಭೆಯಾಗಿ, ವ್ಯಕ್ತಿಗಳಾಗಿ ಒಂದು ಎಲ್ಲರಿಗೂ ಈ ಒಂದು ವಿಷಯ ಮುಟ್ಟಬೇಕು ಎಂಬತಕ್ಕಂಥದ್ದು ನಂಗೆ ಚೆನ್ನಾಗಿ ಜ್ಞಾಪಕ ಇದೆ. ಆಧಾರ್ ಕಾರ್ಡನ್ನ ಮಾಡಿಸುವ ಆರಂಭದಲ್ಲಿ ಎಲ್ಲಪ್ಪ ಎಲ್ಲಿ ಮಾಡಿಸ್ತಾರೆ ಅಂದರೆ ಹೋಗ್ಬಿಟ್ಟು ಬಂದ್ಬಿಟ್ಟು ಸರ್ ಅಲ್ಲಿದೆ ಹೋಗಿ ಸರ್ ಅನ್ನೋ ರೀತಿಯಲ್ಲಿ ನಾವು ಕೂಡ ಸತ್ಯವನ್ನು ಅರ್ಥ ಮಾಡ್ಕೊಂಡಿರ್ತಕ್ಕಂಥವ್ರು ಇದೆಲ್ಲ ನಡೀತದೆ ಅಂತ ಬೇರೆಯವರಿಗೆ ಹೇಳುವಂಥ ಹಂಗಿನಲ್ಲಿದ್ದರೆ ಖಂಡಿತವಾಗ್ಲೂ ಅತಿ ಶೀಘ್ರದಲ್ಲಿ ಸುವಾರ್ತೆನ ಇತರಿಗೆ ಸಾರಬಹುದು. ದೇವರು ನಿಮ್ಮವರನ್ನು ಆಶೀರ್ವದಿಸಲಿ. ನಮಸ್ಕಾರ.